So hello friends, once again welcoming you all to our channel Learn and Learn. ಇಫ್ ನೀವೇನಾರ ಹೊಸವರಿದ್ರೆ ನಮ್ಮ ಚಾನಲ್ ಮೇಲೆ ನಿಮಗೆ ಹೇಳಬೇಕು ಅನ್ಕೊಳ್ತಿದೆ. ನಮ್ಮ ಚಾನಲ್ ಮೇಲೆ ಟ್ರೇಡಿಂಗ್ ಬಗ್ಗೆ ಬೇಸಿಕ್ಸ್ಲಿಂದ ವೀಡಿಯೋಸ್ ಬರ್ತಾವ. ಅವು ಫಾಲೋ ಮಾಡಿ ನೀವು ನಿಮ್ಮ ಟ್ರೇಡಿಂಗ್ ಸ್ಕಿಲ್ ಅಂಬದು ಬೇಸಿಕ್ಸ್ ಲೆವೆಲ್ನಿಂದ ಪ್ರೋ ಲೆವೆಲ್ ತನಕ ಹೋಗ್ಬೋದು. ನಿಮಗೆಲ್ಲ ಗೊತ್ತಿದೆ ನಂಗೆ. ಮೊದಲನೇ ವೀಡಿಯೋದಾಗ ಸಿಂಗಲ್ ಕ್ಯಾಂಡಲ್ ಸ್ಟಿಕ್ದು ಪ್ಯಾಟರ್ನ್ಸ್ ನೋಡಿದೆವು. ಇವತ್ತು ನಾವು ಈ ವಿಡಿಯೋದಾಗ ಡಬಲ್ ಕ್ಯಾಂಡಲ್ ಸ್ಟಿಕ್ದು ಪ್ಯಾಟರ್ನ್ಸ್ ನೋಡಕ್ಕೆ ನಿಂತಿದ್ದೆವು. ಸೊ ಇವು ಈ ಡಬಲ್ ಕ್ಯಾಂಡಲ್ ಸ್ಟಿಕ್ ಪ್ಯಾಟರ್ನು ಮತ್ತು ಸಿಂಗಲ್ ಕ್ಯಾಂಡಲ್ ಸ್ಟಿಕ್ ಪ್ಯಾಟರ್ನು ತ್ರಿಬಲ್ ಕ್ಯಾಂಡಲ್ ಸ್ಟಿಕ್ ಪ್ಯಾಟರ್ನ್ ಇರ್ತಾವೆ, ನಾಳೆಗೆ ಕವರ್ ಇರ್ತಾವ. ಅವು ಆದ್ಮೇಲೆ ಅದ್ರದ್ದು ನೆಕ್ಸ್ಟ್ ವೀಡಿಯೋದಾಗ ಅಂಬೋದು ಇವು ಇಷ್ಟು ಕ್ಯಾಂಡಲ್ ಸ್ಟಿಕ್ ಪ್ಯಾಟರ್ನ್ ಅಂಬೋದು ಚಾರ್ಟ್ ಮೇಲೆ ನೋಡ್ರಿ. ಹಂಗೆ ನೋಡಿದ್ರೆ ಮಾತು ಕೊಟ್ಟಿನಂಗೆ ನಿನ್ನಿನ ವೀಡಿಯೋದಾಗೆ ಲಾಸ್ಟಿಗೆ ಕವರ್ ಮಾಡೋದಿತ್ತು ನಾನು, ಬಟ್ ಆಗಿಲ್ಲ. ವಿಡಿಯೋ ಭಾಳ ಲಾಂಗ್ ಅಲ್ಲತ್ತಿತ್ತು ಅಂತೇಳಿ ಸ್ಕಿಪ್ ಮಾಡಿದೆ. ಸೊ ಎಲ್ಲ ಅದ್ರ ಕಡೆಯಿಂದ ಒಂದು ಸ್ಪೆಷಲ್ ವೀಡಿಯೋ ಮಾಡರಿ. ಅದ್ರೊಳಗೆ ಅಂಬೋದು ಇವು ಕ್ಯಾಂಡಲ್ ಸ್ಟಿಕ್ ಪ್ಯಾಟರ್ನ್ಸಿಗೆ ಫೈಂಡ್ ಔಟ್ ಮಾಡಿ ಅಲ್ಲಿ ಟ್ರೇಡ್ ಹೆಂಗೆ ಆಯ್ತದ ಅಂತೇಳಿ ಚೆಕ್ ಮಾಡರಿ. ಸೊ ಇವತ್ತಂಬೋದು ಈ ವಿಡಿಯೋದಾಗ ಅಂಬೋದು ಡಬಲ್ ಕ್ಯಾಂಡಲ್ ಸ್ಟಿಕ್ ಪ್ಯಾಟರ್ನ್ಸ್ ಬಗ್ಗೆ ನೋಡಂಬರ್ರಿ. ಸೊ ಇವಾಗ ನಾವು ಮೊದಲಂಬೋದು ಬುಲ್ಲಿಶ್ ಎಂಗಲ್ಫಿಂಗ್ ಪ್ಯಾಟರ್ನ್ಲಿಂದ ಸ್ಟಾರ್ಟ್ ಮಾಡರಿ. ಈ ಬುಲ್ಲಿಶ್ ಎಂಗಲ್ಫಿಂಗ್ ಪ್ಯಾಟರ್ನು ನೀವು ಸ್ಕ್ರೀನ್ ಮೇಲೆ ನೋಡ್ಬೋದು. ಈ ಬುಲ್ಲಿಶ್ ಎಂಗಲ್ಫಿಂಗ್ ಪ್ಯಾಟರ್ನು ಸ್ವಲ್ಪ ಡೌನ್ ಟ್ರೆಂಡ್ ಆದಮೇಲೆ ಫಾರ್ಮ್ ಆಯ್ತದ. ಆ ಡೌನ್ ಟ್ರೆಂಡ್ ಆದಮೇಲೆ ಫಾರ್ಮ್ ಆದಮೇಲೆ ಈ ಕ್ಯಾಂಡಲ್ದು ಕೆಲಸ ಏನಂದ್ರೆ ಆ ಡೌನ್ ಟ್ರೆಂಡಿಗೆ ಅಂಬೋದು ಅಪ್ ಟ್ರೆಂಡ್ದಾಗ ಕನ್ವರ್ಟ್ ಮಾಡೋದು. ಒಂದು ಬೇರಿಶ್ ಸ್ಮಾಲ್ ಒಂದು ಸಣ್ಣದು ಬೇರಿಶ್ ಕ್ಯಾಂಡಲ್ ಫಾರ್ಮ್ ಆಯ್ತದ. ಲಾಸ್ಟ್ ಬೇರಿಶ್ ಕ್ಯಾಂಡಲ್ ಅಂತಲೂ ಅನ್ಬೋದು ಆ ಟ್ರೆಂಡ್ನಾಗಿಂದು. ಆ ಕ್ಯಾಂಡಲಿಗೆ ಅಂಬೋದು ಈ ಬೇರಿಶ್ ಕ್ಯಾಂಡಲಿಗೆ ಅಂಬೋದು ಇನ್ನೊಂದು ಬುಲ್ಲಿಶ್ ಕ್ಯಾಂಡಲು ಫುಲ್ಲಿಯಾಗಿ ಎಂಗಲ್ಫ್ ಮಾಡಬೇಕು. ಅಂದ್ರೆ ಫುಲ್ಲಿ ಈ ಟೈಪ್ದಾಗ ಕವರ್ ಮಾಡಬೇಕು. ಈಗ ನೀವು ನೋಡ್ಬೋದು, ಕಲರ್ ಚೇಂಜ್ ಮಾಡ್ಕೊಂಬರಿ. ಇಲ್ಲಿ ನೀವು ನೋಡ್ಬೋದು ಯಾವುದೊಂದು ಆ ಬೇರಿಶ್ ಕ್ಯಾಂಡಲಿಗೆ ಏಟ್ ನೀಟಾಗಿ ಎಂಗಲ್ಫ್ ಮಾಡಿದ. ಎಂಗಲ್ಫ್ ಅಂದ್ರೆ ಅರ್ಥ ಕವರ್ ಅಪ್ ಮಾಡ್ಕೊಬೋದು. ಅಂದ್ರೆ ಆ ಬೇರಿಶ್ ಕ್ಯಾಂಡಲಿಗೆ ಫುಲ್ ಈ ಕ್ಯಾಂಡಲ್ದಾಗ ಕವರ್ ಅಪ್ ಮಾಡ್ಕೊಂಡದ, ಇದ್ರೊಳಗೆ ಮುಣಗಿಸ್ಕೊಂಡದ ಅಂತ ಅರ್ಥ. ಈಗ ಇದು ನೀವು ನೋಡ್ಬೋದು ಏಟ್ ನೀಟಾಗಿ ಎಂಗಲ್ಫ್ ಮಾಡ್ಯಾರ. ಸೊ ಇದಕ್ಕಂಬೋದು ಬುಲ್ಲಿಶ್ ಎಂಗಲ್ಫಿಂಗ್ ಪ್ಯಾಟರ್ನ್ ಅಂತಂತಾರೆ. ಸೊ ಇನ್ನೊಂದು ಬೇರಿಶ್ ಎಂಗಲ್ಫಿಂಗ್ ಪ್ಯಾಟರ್ನ್ದಾಗ ಅಂಬೋದು ಏನಿಲ್ಲ, ಸೇಮು, ಬಟ್ ಹಂಗಂತಾಯ್ತು. ಒಂದು ಅಪ್ ಟ್ರೆಂಡ್ದಾಗ ಅದು ಫಾರ್ಮ್ ಆಯ್ತದ. ಅಪ್ ಟ್ರೆಂಡ್ದಾಗ ಫಾರ್ಮ್ ಆಗಿ ಅಲ್ಲಂಬೋದು ಲಾಸ್ಟು ಬುಲ್ಲಿಶ್ ಕ್ಯಾಂಡಲ್ ಅನ್ಬೋದು ಒಂದು ಸಣ್ಣದು ಅಂಬೋದು ಬುಲ್ಲಿಶ್ ಕ್ಯಾಂಡಲ್ಲು ಫಾರ್ಮ್ ಆಯ್ತದ. ಆ ಬುಲ್ಲಿಶ್ ಕ್ಯಾಂಡಲಿಗೆ ಅಂಬೋದು ಸೆಲ್ಲರ್ಸ್ ಅಂಬೋದು ಫುಲ್ಲಿ ಎಂಗಲ್ಫ್ ಮಾಡ್ಕೋಬೇಕು. ಅಂದ್ರೆ ಸೆಲ್ಲರ್ಸು ಈ ಬುಲ್ಲಿಶ್ ಕ್ಯಾಂಡಲಿಗೆ ಕವರ್ ಅಪ್ ಮಾಡ್ಕೋಬೇಕು ಅವ್ರದ್ರೊಳಗೆ. ಸೊ ಇದಕ್ಕಂಬೋದು ಬೇರಿಶ್ ಎಂಗಲ್ಫಿಂಗ್ ಪ್ಯಾಟರ್ನ್ ಅಂತ ಇದಕ್ಕಂತಾರೆ. ಏನಿಲ್ಲ, ಮೊದಲಿದಿನ ಸೆಲ್ಲರ್ಸಿಗೆ ಬಯರ್ಸ್ ಎಲ್ಲಿ ಎಂಗಲ್ಫ್ ಮಾಡ್ಯಾರ ಹಾಗೆ ಈ ಜಾಗದ ಅಂಬೋದು ಮೊದಲಿದಿನ ಬಯರ್ಸಿಗೆ ಸೆಲ್ಲರ್ಸ್ ಎಂಗಲ್ಫ್ ಮಾಡ್ಯಾರ. ಸೊ ಸೆಲ್ಲರ್ಸ್ ಅವ್ರು ಕಂಟ್ರೋಲ್ದಾಗ ತೊಗೊಂಡಾರ ಅಂತಾಯಿತು ಬಯರ್ಸಿಗೆ. ನೆಕ್ಸ್ಟ್ ಕ್ಯಾಂಡಲ್ ಇದಾದ್ಮೇಲೆ ಈಗ ನಾವು ನೆಕ್ಸ್ಟ್ ಕ್ಯಾಂಡಲ್ ಸ್ಟಿಕ್ ನೋಡಕ್ಕೆ ನಡೆದೆವು ಬುಲ್ಲಿಶ್ ಹರಾಮಿ ಕ್ಯಾಂಡಲ್ ಸ್ಟಿಕ್ ಪ್ಯಾಟರ್ನು. ಇದೇನು ಬುಲ್ಲಿಶ್ ಹರಾಮಿ ಕ್ಯಾಂಡಲ್ ಸ್ಟಿಕ್ ಪ್ಯಾಟರ್ನ್ ಅದಲ್ಲ, ಇದಕ್ಕಂಬೋದು ಜಾಪನೀಸ್ ಅಂಬೋದು ಅವ್ರದ್ದು ಭಾಷೆದಾಗ ಅಂತ ಅರ್ಥ. ಅವ್ರ ಭಾಷೆದಾಗ ಪ್ರೆಗ್ನೆಂಟ್ ಗರ್ಲ್ ಅಂತೂ ಕರೀತಾರೆ, ಅಂದ್ರೆ ಗರ್ಭವತಿ ಹೆಣ್ಣು ಅಂತೇಳಿ. ಯಾಕಂದ್ರೆ ಇದ್ರ ಶೇಪಿಂದು ರೀತಿಲಿಂದು. ಸೊ ಆ ಕ್ಯಾಂಡಲ್ ಸ್ಟಿಕ್ ಅಂಬೋದು ನೋಡೋರು ಬರ್ರಿ. ನೆಕ್ಸ್ಟು ಹರಾಮಿ ಅಂದ್ರೇನು ಹಿಂದಿದಾಗಿನ ಬೈಗಳು ಅನ್ಕೋಬೋದಾ? ಇಲ್ಲ, ಹಂಗಿಲ್ಲ. ಈ ಹರಾಮಿ ಎಂಬ ವರ್ಡ್ ಎಂಬುದು ಜಾಪನೀಸ್ ಭಾಷೆದಾಗ ಪ್ರೆಗ್ನೆಂಟ್ ಅಂತಂದ್ರೆ ಹರಾಮಿ ಅಂತ ಅರ್ಥ. ಸೊ ಈ ಕ್ಯಾಂಡಲಿಗೆ ಆ ಟೈಪ್ ಹೆಸರು ಯಾಕೆ ಕೊಟ್ಟಾರಪ್ಪ ಪ್ರೆಗ್ನೆಂಟ್ ಅಂತೇಳಿ ಮುಂದಿನ ಈ ಕ್ಯಾಂಡಲ್ ಬಗ್ಗೆ ತಿಳ್ಕೊಂಬರಿ ನೋಡರಿ ಬರ್ರಿ. ಈ ಕ್ಯಾಂಡಲ್ ಎಂಬುದು ನಾರ್ಮಲಿ ಒಂದು ಡೌನ್ ಟ್ರೆಂಡಿಗೆ ಎಂಬುದು ಅಪ್ ಟ್ರೆಂಡ್ದಾಗ ಕನ್ವರ್ಟ್ ಮಾಡೋ ಕೆಲಸ ಮಾಡ್ತದ. ಒಂದು ಡೌನ್ ಟ್ರೆಂಡಿಗೆ ಅಪ್ ಟ್ರೆಂಡ್ನ ಕನ್ವರ್ಟ್ ಮಾಡೋ ಕೆಲಸ ಮಾಡ್ತದ. ಇದ್ರೊಳಗೆ ಅಂಬೋದು ಫಸ್ಟ್ ಕ್ಯಾಂಡಲ್ ಎಂಬುದು ಲಾಂಗ್ ಬೇರಿಶ್ ಆಗಿ ಇರ್ತದ. ಅದ್ರ ಬಾದ್ ಅಂಬೋದು ನೆಕ್ಸ್ಟ್ ಫಸ್ಟ್ ಕ್ಯಾಂಡಲ್ ಲಾಂಗ್ ಬೇರಿಶ್ ಕ್ಯಾಂಡಲ್ ಆಗಿರ್ತದೆ. ನೆಕ್ಸ್ಟ್ ಕ್ಯಾಂಡಲ್ ಅಂಬೋದು ಸ್ಮಾಲ್ ಅಂದ್ರೆ ಆ ಬೇರಿಶ್ ಕ್ಯಾಂಡಲ್ದು ಬಾಡಿದು ಒಳಗಾಗೇ ಇರ್ತದೆ. ಅದ್ರೊಳಗೆ ಅಂಬೋದು 50% ಬಾಡಿ ತನಕ ಕವರ್ ಮಾಡೋ ಟ್ರೈ ಮಾಡ್ತದೆ ಆ ನೆಕ್ಸ್ಟ್ ಕ್ಯಾಂಡಲು. ನೆಕ್ಸ್ಟ್ ಬುಲ್ಲಿಶ್ ಕ್ಯಾಂಡಲ್ ಆಗಿರ್ತದೆ. ಸೊ ಇದ್ರದ್ದು ಹೆಸರು ಪ್ರೆಗ್ನೆಂಟ್ ಯಾಕೆ ಬಂತು ಅಂತ ನಾವಿಲ್ಲಿ ನೋಡ್ಬೋದು. ಅವ್ರಂಬೋದು ಇಮೇಜಿನ್ ಮಾಡ್ಯಾರ್ಕಿ ಇದಕ್ಕಂಬೋದು ಶೇಪ್ ಅಂಬೋದು ಪ್ರೆಗ್ನೆಂಟ್ ಗರ್ಲಿಂದು ಹೊಟ್ಟೆ ಟೈಪ್ ಅಂತ. ಹೊಟ್ಲಿದಿಂದು ಹೆಣ್ಮಕ್ಳದ್ದು
ಹೊಟ್ಟೆ ಟೈಪ್ ಅಂತೇಳಿ ಇದ್ರ ಶೇಪ್ ಇಮೇಜಿನ್ ಮಾಡ್ಯಾರ ಅವರು. ಸೊ ಇದಂಬದು ಒಂದು ಹೆಣ್ಮಗಳು ಬಾಡಿ ತಿಳ್ಕೊಂಡು ಇದಂಬದು ಒಳಗಿರೋ ಕೂಸು ಅಂತ ಹೇಳಿ ತಿಳ್ಕೊಂಡು ಅಂದ್ರೆ ಈ ಟೈಪ್ ಹೆಸರು ಯಾಕೆ ಇಕ್ಕ್ಯಾರ ಅಂದ್ರೆ ನಮ್ಗೆ ತಿಳ್ಕೊಳಕ್ಕೆ ಭಾಳ ಈಸಿ ಆಗ್ಬೇಕಂತೇಳಿ ಆ ಟೈಪ್ ಹೆಸರು ಕೊಟ್ಟಿದ್ದದ. ಆಮೇಲೆ ಇದು ಈ ಕ್ಯಾಂಡಲ್ ಫಾರ್ಮ್ ಆಗಿದ ಮೇಲೆ ಅಂಬೋದು ನೆಕ್ಸ್ಟ್ ನಮಗಂಬೋದು ಬುಲ್ಲಿಶ್ ಟ್ರೆಂಡ್ ಅಂಬೋದು ಬರೋದು ಚಾನ್ಸಸ್ ಇರ್ತವೆ. ಸೊ ಇನ್ನು ಇದ್ರದ್ದು ಪಾರ್ಟ್ನರ್ ಕ್ಯಾಂಡಲ್ ಅಂದ್ರೆ ಇದ್ರದ್ದು ಜೋಡಿ ಇರೋದು ಬೇರಿಶ್ ಎಂಗಲ್ಫಿಂಗ್ ಪ್ಯಾಟರ್ನು. ಅದ್ರೊಳಗೆ ಏನು ಡಿಫ್ರೆನ್ಸ್ ಇಲ್ಲ, ಸೇಮು ಎಲ್ಲ ಕಾನ್ಸೆಪ್ಟ್ ಸೇಮೇ, ಬಟ್ ಟ್ರೆಂಡ್ ಚೇಂಜ್ ಇರ್ತದೆ. ಇದ್ರೊಳಗೆ ಡೌನ್ ಟ್ರೆಂಡ್ದಾಗ ಫಾರ್ಮ್ ಆಗಿತ್ತು, ಬಟ್ ಈ ಕ್ಯಾಂಡಲ್ದಾಗ ಅಂಬೋದು ಅಪ್ ಟ್ರೆಂಡ್ದಾಗ ಅಂಬೋದು ಈ ಕ್ಯಾಂಡಲು ಫಾರ್ಮ್ ಆದಮೇಲೆ ಅಪ್ ಟ್ರೆಂಡ್ದಾಗ ಫಾರ್ಮ್ ಆಯ್ತದ. ಮತ್ತು ಮೊದಲು ಬರೋ ಕ್ಯಾಂಡಲ್ ಅಂಬೋದು ಬುಲ್ಲಿಶ್ ಆಗಿರ್ತದೆ. ಆ ಬುಲ್ಲಿಶ್ ಕ್ಯಾಂಡಲ್ದು 50% ಎಂಬುದು ಬೇರಿಶ್ ಕ್ಯಾಂಡಲ್ಲು ಕವರ್ ಮಾಡೋಕ್ಕೆ ಟ್ರೈ ಮಾಡ್ತದೆ, ಸೇಮ್ ಮೊದಲಿನಪ್ಲೇ. ಬಟ್ ಕ್ಯಾಂಡಲ್ಸು ಸ್ಪೇಸಸ್ ಬೇರೆ ಅವ. ಅಲ್ಲಂಬೋದು ಬುಲ್ಲಿಶ್ ಕ್ಯಾಂಡಲು 50% ಕವರ್ ಮಾಡೋ ಟ್ರೈ ಮಾಡ್ಯದ. ಈ ಜಾಗದಾಗ ಅಂಬೋದು ಬೇರಿಶ್ ಕ್ಯಾಂಡಲ್ ಅಂಬೋದು 50% ಕವರ್ ಮಾಡೋ ಟ್ರೈ ಮಾಡ್ಯದ. ಆಮೇಲಿಂದು ಇಲ್ಲಿನ ಮುಂದಿನ ಅಂಬೋದು ನಾವು ರಿವರ್ಸಲ್ಸ್ ಅಂಬೋದು ಪ್ಲ್ಯಾನ್ ಮಾಡ್ಬೋದು, ರಿವರ್ಸಲ್ಸ್ ಚಾನ್ಸಸ್ಸು ಇರ್ತವೆ. ಸೊ ನೆಕ್ಸ್ಟ್ ಕ್ಯಾಂಡಲ್ ಸ್ಟಿಕ್ ಅದ ಟ್ವಿಝರ್ ಬಾಟಮ್ ಟ್ವಿಝರ್ ಟಾಪ್ ಅಂತ. ಇವೆರಡರ ಬಗ್ಗೆ ನೋಡಮಿ. ಟ್ವಿಝರ್ ಬಾಟಮ್ ಅಂದ್ರೆ ಹೆಸರಿನಾಗೆ ಸ್ವಲ್ಪ ಐಡೆಂಟಿಟಿ ಕೊಡ್ಲತ್ತದ ಅನ್ಕೋತೆ. ಏನಂದ್ರೆ ಡಬಲ್ ಬಾಟಮ್ ಇದ್ದಂಗೆ ಅಂದ್ರೆ ಡಬಲ್ ಬಾಟಮು ಚಾರ್ಟ್ ಪ್ಯಾಟರ್ನ್ ಅದ. ಇದ್ರಾಗ ಬಿಟ್ಟು ಟ್ವಿಝರ್ ಬಾಟಮ್ ಅಂದ್ರೆ ಎರಡು ಬಾಟಮ್ ಆಗಿಂದು ಕ್ಯಾಂಡಲ್ಸ್ ಇರ್ತವೆ. ಅವು ಹೆಂಗೆ ಅಂತೇಳಿ ನಾವು ನೋಡ್ರಿ ಬರ್ರಿ. ಈ ಟ್ವಿಝರ್ ಬಾಟಮ್ ಕ್ಯಾಂಡಲ್ ಸ್ಟಿಕ್ಕು ಮಾರ್ಕೆಟ್ನಾಗ ಸ್ವಲ್ಪ ಡೌನ್ ಟ್ರೆಂಡ್ ಆದಮೇಲೆ ಫಾರ್ಮ್ ಆಯ್ತವ. ಈ ಕ್ಯಾಂಡಲ್ ಸ್ಟಿಕ್ಕು ಈ ಥರ ಬಾಡಿಲಿಂದನೂ ಎರಡು ಬಾಟಮ್ ಮಾಡ್ಬೋದು. ಈ ಥರ ಬಾಡಿಲಿಂದನೂ ಎರಡು ಬಾಟಮ್ ಮಾಡ್ಬೋದು. ಇಲ್ಲ ಅಂದ್ರೆ ವಿಕ್ ಯೂಸ್ ಮಾಡಿನೂ ಕೂಡ ಎರಡು ಬಾಟಮ್ ಅಂದ್ರೆ ಈಕ್ವಲ್ ಆಗಿರಬೇಕು. ಎರಡು ಬಾಟಮ್ ಹಂಗೆ ಭೀ ಮಾಡ್ಬೋದು ಇವು. ಇದು ವಿಕ್ ಅನ್ಕೊಂಡ್ರಿ. ಈ ಕ್ಯಾಂಡಲು ಈ ಥರ ಒಂದು ಈ ಟೈಪ್ದಾಗ ವಿಕ್ಗಳಿಂದೂ ಟ್ವಿಝರ್ ಬಾಟಮ್ ಅಂದ್ರೆ ಎರಡು ಬಾಟಮ್ ಮಾಡ್ಬೋದು. ಇಲ್ಲ ಅಂತಂದ್ರೆ ಈ ಟೈಪು ಬಾಡಿಗೂ ಅಂದ್ರೆ ಈ ಬಾಡಿನೇ ಎಂಬುದು ಇಲ್ಲಿನ ತನಕ ಯೂಸ್ ಮಾಡಿ ಬಾಟಮ್ ಮಾಡ್ಬೋದು. ಎರಡು ಟೈಪ್ದಾಗ ಇವ್ಕಂಬೋದು ಎಕ್ಸೆಪ್ಟ್ ಮಾಡ್ಕೋಬೋದು. ಹಾಗೇನಿಲ್ಲ ಈ ಬಾಡಿ ಇಷ್ಟೇ ಇರಬೇಕಂತಿಲ್ಲ. ಈ ಬಾಡಿ ಹಿಂಗೆ ಮೇಲ್ ಫಾರ್ಮ್ ಅಪ್ ಆಗಿ ಡೋಜಿ ಕ್ಯಾಂಡಲ್ ಅಪ್ಲೇ ಫಾರ್ಮ್ ಆಗಿ ನಮಗೆ ಬಾಟಮ್ ಕೊಟ್ಟು ಅಂದ್ರೂ ಓಕೆ. ಮೇನ್ ಇಂಪಾರ್ಟೆಂಟ್ ಏನದ ಅಂತಂದ್ರೆ ನಮಗಂಬೋದು ಬಾಟಮ್ ಪ್ಲೇಸ್ದಾಗ ಈಕ್ವಲ್ ಮೀಟಿಂಗ್ ಇರಬೇಕು. ಅಂದ್ರೆ ಡೋಜಿ ಕ್ಯಾಂಡಲ್ ಟೈಪ್ದಾಗ ಆದ್ರೂ ಓಕೆ, ಬಾಡಿ ಇಷ್ಟೇ ಈಕ್ವಲೇ ಇರಬೇಕು, ಸೇಮ್ ಟು ಸೇಮ್ ನೋಡೋಕೆ ಇರಬೇಕಂತಿಲ್ಲ. ಬಟ್ ತೆಳಗಂಬೋದು ಕ್ಯಾಂಡಲ್ಸ್ ಅಂಬೋದು ಅಂದರೆ ಎರಡು ಈಕ್ವಲ್ ಬಾಟಮ್ಸ್ ಮಾಡಿಕ್ಕಿಂದಿರಬೇಕು. ನೀವು ನೋಡ್ಬೋದು ಈ ಟೈಪ್ನು ಓಕೆ. ಇಲ್ಲ ಅಂದ್ರೆ ವಿಕ್ ಇರಲ್ದೇನೆ ಈ ಟೈಪ್ನು ಓಕೆ. ಈ ಕ್ಯಾಂಡಲ್ಸು ಅಂದ್ರೆ ಬಾಟಮ್ಸ್ ಇರಲ್ದೇನೂ ಕೂಡ ನಡೀತಾವೆ ಈ ಕ್ಯಾಂಡಲು. ಈಗ ಕಲರು ಯಾವ್ದು ಭೀ ಕ್ಯಾಂಡಲ್ ಸ್ಟಿಕ್ ಪ್ಯಾಟರ್ನ್ಸ್ದಾಗ ಭಾಳ ಏನು ಮ್ಯಾಟರ್ ಆಗಲ್ಲ. ಕಲರ್ ಮ್ಯಾಟರ್ ಮಾಡಿ ಟ್ರೇಡ್ ಏನು ಪ್ಲೇಸ್ ಮಾಡೋದಿರಲ್ಲ ನಮ್ಗೆ. ಸೊ ಕಲರ್ ಮೇಲೆ ಯಾವ್ದನ್ನೂ ಕಲರ್ ಆಗಿರ್ಬೋದು. ಬಟ್ ಹೆಂಗೂ ಯಾಕಂದ್ರೆ ಡೌನ್ ಟ್ರೆಂಡ್ ಅದಲ್ಲ. ಪೈಲೆ ಕ್ಯಾಂಡಲ್ ಅಂಬೋದು ಹೆಂಗೆ ಭೀ ಗ್ರೀನ್ ಅಂದ್ರೆ ರೆಡ್ ಕ್ಯಾಂಡಲ್ ಆಗಿರ್ತದೆ. ನೆಕ್ಸ್ಟ್ ಕ್ಯಾಂಡಲು ಅಪ್ವರ್ಡ್ ಹೋಗ್ಯದ ಅಂತಂದ್ರೆ ಗ್ರೀನ್ ಕ್ಯಾಂಡಲ್ ಆಗಿರ್ತದೆ. ತಿಳ್ಕೊಂಬ ವಿಷಯ ಅದ. ಇದೊಂದು ಕಾಮನ್ ಅದ, ತೋಲ್ ಹೈಲೈಟ್ ಮಾಡತ್ತದ ಅನ್ಕೋತೆ. ಈಗಂಬೋದು ನೆಕ್ಸ್ಟ್ ಕ್ಯಾಂಡಲ್ ಸ್ಟಿಕ್ಕು ಇದ್ರದ್ದು ಈಕ್ವಲ್ ಆಗಿದ್ದೀನಿ ಅಂತಂದ್ರೆ ಟ್ವಿಝರ್ ಟಾಪ್ ಅಂತೇಳಿ. ಇದ್ರಾಗ ಏನಿಲ್ಲ, ಪೈಲೆ ಹಿಡ್ದು ನೋಡ್ಕೋತ ಬನ್ನಿ. ನನಗೆ ಒಂದು ಅಪ್ ಟ್ರೆಂಡ್ ಆದಮೇಲೆ ಫಾರ್ಮ್ ಆಯ್ತದೆ ಈ ಕ್ಯಾಂಡಲ್ ಸ್ಟಿಕ್ಕು. ನೋಡಿರಿ ಈ ಕ್ಯಾಂಡಲ್ ಸ್ಟಿಕ್ ಪ್ಯಾಟರ್ನ್ಸ್ಗಳು ಏನವಲ್ಲ ಇರಾಗಂಬೋದು ನಮಗೆ ಯಾವ ಭೀ ಡಿಫಿಕಲ್ಟ್ ಏನು ಹೋಗಲ್ಲ. ಒಂದು ತಿಳ್ಕೊಂಡ್ರೆ ಅದ್ರದ್ದು ಅಪೋಸಿಟ್ದಾಗ ಇನ್ನೊಂದು ಇರ್ತದೆ. ನೀವು ಏಸ್ ಕ್ಯಾಂಡಲ್ ಸ್ಟಿಕ್ ಹಿಡಿದು ಎಲ್ಲದ್ರಾಗ ಅದೇ ಟೈಪ್ ಅದ, ನೀವು ನೋಡ್ಕೋತ ಬಂದಿರ್ಬೋದು. ಸೊ ಇದ್ರೊಳಗಂಬೋದು ಅಪ್ ಟ್ರೆಂಡ್ ಇರ್ತದೆ.
ಈ ಅಪ್ ಟ್ರೆಂಡ್ ಇದ್ಮೇಲೆ ಮೊದಲು ಕ್ಯಾಂಡಲ್ ಹೆಂಗೆ ಭೀ ಗ್ರೀನ್ ಆಗಿರ್ತದೆ. ಇನ್ನೊಂದು ನಂಬರ್ ಟ್ವಿಝರ್ ಅಲ್ಲಿ ಬಾಟಮ್ ಆಗಬೇಕಲ್ಲ, ಇದ್ರಾಗೂ ಸೇಮ್ ರೂಲ್ಸು. ವೀಕ್ಲಿಂದೂ ಬಾಟಮ್ಸ್ ಮಾಡ್ಬೋದು, ಇಲ್ಲ ಅಂದ್ರೆ ಇದೇ ಟೈಪ್ ಓನ್ಲಿ ಬಾಡಿಲಿಂದ ಭೀ ಬಾಟಮ್ಸ್ ಮಾಡ್ಬೋದು. ಈಗಂಬೋದು ಬಾಡಿಲಿಂದ ಬಾಟಮ್ಸ್ ಮಾಡಿದ್ರೆ ಇದೇ ಇರ್ಲಾಕ ಓಕೆ. ಇಲ್ಲಿಂದ ಅಂಬೋದು ನಾವು ಒಂದು ರಿವರ್ಸಲ್ ಅಂಬೋದು ಪ್ಲ್ಯಾನ್ ಮಾಡ್ಬೋದು. ಸೊ ಇವಾಗ ನೆಕ್ಸ್ಟ್ ನಾವು ನೋಡಕ್ಕೆ ಹೋಗ್ಲತ್ತೀನಿ ಕ್ಯಾಂಡಲು ಪಿಯರ್ಸಿಂಗ್ ಲೈನ್ ಅಂತದ. ಈ ಕ್ಯಾಂಡಲ್ ಭೀ ಸೇಮ್ ಡೌನ್ ಟ್ರೆಂಡ್ದಾಗೆ ಫಾರ್ಮ್ ಆಯ್ತದ. ಮತ್ತು ಈ ಪಿಯರ್ಸಿಂಗ್ ಲೈನ್ದು ಜೋಡಿದಿನ ಕ್ಯಾಂಡಲು ಡಾರ್ಕ್ ಕ್ಲೌಡ್ ಅಂತದ. ಮೊದಲು ಪಿಯರ್ಸಿಂಗ್ ಕ್ಯಾಂಡಲ್ದು ತಿಳ್ಕೊಂಬರಿ. ಈ ಪಿಯರ್ಸಿಂಗ್ ಕ್ಯಾಂಡಲ್ ಎಂಬುದು ಒಂದು ಬುಲ್ಲಿಶ್ ಅಂದ್ರೆ ಡೌನ್ ಟ್ರೆಂಡ್ದಾಗ ಎಂಬುದು ಅಪ್ ಟ್ರೆಂಡು ಸಜೆಸ್ಟ್ ಮಾಡ್ತದೆ. ಅಂದ್ರೆ ಒಂದು ಡೌನ್ ಟ್ರೆಂಡಿಗೆ ಅಪ್ ಟ್ರೆಂಡಾಗಿ ಕನ್ವರ್ಟ್ ಮಾಡ್ತದೆ. ಇಲ್ಲಿ ನೀವು ಸ್ಕ್ರೀನ್ ಮೇಲೆ ನೋಡ್ಬೋದು. ಫಸ್ಟ್ ಡ್ರಾ ಮಾಡ್ಕೊಂಬರಿ. ಒಂದು ಡೌನ್ ಟ್ರೆಂಡ್ದಾಗ ಈ ಕ್ಯಾಂಡಲ್ ಎಂಬುದು ಮೊದಲಂಬುದು ಒಂದು ಬೇರಿಶ್ ಕ್ಯಾಂಡಲ್ ಫಾರ್ಮ್ ಆಯ್ತದ. ಅಂದ್ರೆ ಡೌನ್ ಟ್ರೆಂಡ್ ಮೇಲೆ ಬೇರಿಶ್ ಕ್ಯಾಂಡಲ್ ಇರ್ತವೆ. ಆ ಬೇರಿಶ್ ಕ್ಯಾಂಡಲ್ ಆದಮೇಲೆ ಎಂಬುದು ನೆಕ್ಸ್ಟ್ ಎಂಬುದು ನಮ್ಮದು ಈ ಕ್ಯಾಂಡಲ್ ಎಂಬುದು ಓಪನ್ ಇಲ್ಲಾಗಿ ಗ್ರೀನ್ ಕ್ಯಾಂಡಲ್ ಇದು ನೆಕ್ಸ್ಟ್ ಕ್ಯಾಂಡಲ್ ಎಂಬುದು ಟ್ರೈ ಮಾಡ್ತದಕ್ಕೆ ಈ ಕ್ಯಾಂಡಲಿಗೆ ಎಂಬುದು ಫುಲ್ಲಿ ಕವರ್ ಅಪ್ ಮಾಡೋದು. ಈ ಮೊದಲಿಂದು ಬೇರಿಶ್ ಕ್ಯಾಂಡಲಿಗೆ ಎಂಬುದು ಫುಲ್ಲಿ ಕವರ್ ಅಪ್ ಮಾಡೋದಲ್ಲ, ಅದು 50% ಕವರ್ ಅಪ್ ಮಾಡೋದು ಟ್ರೈ ಮಾಡ್ತದೆ. ಇದು ಇಂಡಿಕೇಟ್ ಮಾಡ್ತದಕ್ಕೆ ಬೈಯರ್ಸ್ ಎಂಬುದು ಕಂಟ್ರೋಲ್ದಾಗ ನಡೆದಾರ ಅಂಥೇಳಿ. ಈ ಪಿಯರ್ಸಿಂಗ್ ಕ್ಯಾಂಡಲು ನಮಗೆ ಚಾರ್ಟ್ ಪ್ಯಾಟರ್ನ್ಸ್ದಾಗ ಭಾಳ ನೋಡೋಕೆ ಬರ್ತದೆ, ಇಂಪಾರ್ಟೆಂಟ್ನೂ ಅದ. ಸೊ ಇದಕ್ಕೆ ತಲೆ ಇಕ್ಕೊಂಬೋದು ಇಂಪಾರ್ಟೆಂಟ್ ಅದ ಭಾಳ. ಮತ್ತಂಬುದು ಇದ್ರದ್ದು ಮತ್ತೊಂದು ಕ್ಯಾಂಡಲ್ ಅಂದ್ರೆ ಈ ಕ್ಯಾಂಡಲ್ದಾಗ ಡಾರ್ಕ್ ಕ್ಲೌಡ್ ಕ್ಯಾಂಡಲು. ಈ ಡಾರ್ಕ್ ಕ್ಲೌಡ್ ಕ್ಯಾಂಡಲ್ ಸ್ಟಿಕ್ ಪ್ಯಾಟರ್ನ್ ಎಂಬುದು ಅಪ್ ಟ್ರೆಂಡ್ದಾಗ ಫಾರ್ಮ್ ಆಯ್ತದ. ಇದ್ರಾಗೂ ಸೇಮು ಮೊದಲು ಹೇಳಿದಂಗೆ ಎಲ್ಲ ಈಸಿ ಸೇಮ್ ಟು ಸೇಮ್ ಒಂದು ತಿಳಿದ್ರು ನೆಕ್ಸ್ಟ್ ಇದರಿಂದ ಈಸಿನೇ ಇರ್ತದೆ. ಇದ್ರಾಗ ಅಷ್ಟೇ ಈ ರೆಡ್ ಕ್ಯಾಂಡಲ್ ಇದ್ದಲ್ಲ ಎಂಬುದು ಗ್ರೀನ್ ಕ್ಯಾಂಡಲ್ ಇರ್ತದೆ, ಮತ್ತು ಗ್ರೀನ್ ಇದ್ದಲ್ಲಿ ರೆಡ್ ಕ್ಯಾಂಡಲ್ ಇರ್ತದೆ. ಇಲ್ಲೆಂಬುದು ಒಂದು ಬುಲ್ಲಿಶ್ ಕ್ಯಾಂಡಲ್ ಆಗಿದಿರ್ತದೆ. ಈ ಬುಲ್ಲಿಶ್ ಕ್ಯಾಂಡಲಿಗೆ ಎಂಬುದು ಬೇರಿಶ್ ಕ್ಯಾಂಡಲ್ ಎಂಬುದು ಕವರ್ ಅಪ್ ಮಾಡೋದು 50% ಕವರ್ ಅಪ್ ಮಾಡೋದು ಟ್ರೈ ಮಾಡ್ತದೆ. 50% ಕವರ್ ಅಪ್ ಮಾಡೋದು ಟ್ರೈ ಮಾಡ್ತದೆ. ಸೊ ಇದಕ್ಕೆಂಬುದು ಡಾರ್ಕ್ ಕ್ಲೌಡ್ ಕ್ಯಾಂಡಲ್ ಸ್ಟಿಕ್ ಪ್ಯಾಟರ್ನ್ ಅಂತಾರೆ. ಇದು ಭೀ ಎರಡು ಭೀ ಡಬಲ್ ಕ್ಯಾಂಡಲ್ ಸ್ಟಿಕ್ ಅಂದ್ರೆ ಪ್ಯಾಟರ್ನ್ದಾಗೆ ಬರ್ತಾವೆ. ಈಗ ಲಾಸ್ಟು ಈ ಕ್ಯಾಂಡಲಿಂದು ನಾವು ಡಬಲ್ ಕ್ಯಾಂಡಲ್ ಸ್ಟಿಕ್ ಪ್ಯಾಟರ್ನ್ಸ್ದಾಗಿಂದು ಎಲ್ಲ ಇಂಪಾರ್ಟೆಂಟ್ ಕ್ಯಾಂಡಲ್ ಸ್ಟಿಕ್ ಪ್ಯಾಟರ್ನ್ಸು ಮುಗಿಸಿದೆವು. ಇನ್ನು ಮುಂದೆ ನಾಳಿನ ವೀಡಿಯೋದಾಗ ಎಂಬುದು ಟ್ರಿಬಲ್ ಕ್ಯಾಂಡಲ್ ಸ್ಟಿಕ್ ಪ್ಯಾಟರ್ನ್ಸ್ ಇರ್ತವೆ, ಅದಾದಮೇಲೆ ಎಂಬುದು ನೆಕ್ಸ್ಟ್ ಬರೋ ವೀಡಿಯೋದಾಗ ಎಂಬುದು ಈ ಡಬಲ್ ಕ್ಯಾಂಡಲ್ ಸ್ಟಿಕ್ ಪ್ಯಾಟರ್ನ್, ಸಿಂಗಲ್ ಕ್ಯಾಂಡಲ್ ಸ್ಟಿಕ್ ಪ್ಯಾಟರ್ನ್, ಟ್ರಿಬಲ್ ಕ್ಯಾಂಡಲ್ ಸ್ಟಿಕ್ ಪ್ಯಾಟರ್ನು ಎಲ್ಲ ಕ್ಯಾಂಡಲ್ ಸ್ಟಿಕ್ ಪ್ಯಾಟರ್ನಿಗೆ ಎಂಬುದು ಚಾರ್ಟ್ ಮೇಲೆ ಹುಡುಕಿ ಅವಕ್ಕೆಂಬುದು ಐಡೆಂಟಿಫೈ ಮಾಡಿ ಅದ್ರ ಮೇಲೆ ಟ್ರೇಡ್ ಎಂಬುದು ಅಂದ್ರೆ ಹಿಂದೆ ಬ್ಯಾಕ್ ಅನಾಲಿಸಿಸ್ ಮಾಡರಿ. ಚಾರ್ಟ್ ಎಂಬುದು ಬ್ಯಾಕ್ ಟೆಸ್ಟಿಂಗ್ ಮಾಡಿ ಎಲ್ಲೆಲ್ಲಿ ಎಷ್ಟು ಸಿಗ್ತಾವ, ಎಲ್ಲೆಲ್ಲಿ ಯೂಸ್ ಆಗ್ಯಾವ ಅಂತೇಳಿ ಚೆಕ್ ಮಾಡರಿ. ಎಲ್ಲಿ ಯೂಸ್ ಆಗಲ್ಲವು, ಹೆಂಗೆ ಯೂಸ್ ಮಾಡಬೇಕು, A to Z ಎಲ್ಲ ಡಿಕ್ ಟು ಡಿಕ್ಕಾಗಿ ನೋಡರಿ. ಸೊ ಈ ವಿಡಿಯೋದಾಗ ಎಂಬುದು ಇಲ್ಲಿಗೆ ಮುಗಿಸಿ. ಥ್ಯಾಂಕ್ ಯು.